ನೋಡಿ ಮೊನ್ನೆ ಸಕ್ರೆಪಟ್ಟಣಕ್ಕೆ ಹೋಗಿದ್ವಿ, ಅಲ್ಲಿಂದ ಒಂದು ಹಾವು ಹಿಡ್ಕೊ ಬಂದಿದ್ವಿ. ಸೊ ಅಲ್ಲೇ ಮತ್ತೆ ಇನ್ನೆರಡು ಸಿಕ್ಕಿದೆ ಹಾವು. ಇದಂತೂ ಭಾರಿ ಸೈಜ್ ಇದೆ, ನೋಡ್ತಿರ್ಬೋದು ನೀವೇ ಏನು ಸೈಜ್ ಇದೆ ಅಂತ. ಸ್ವಲ್ಪ ಏಜ್ ಕೂಡ ಆಗಿದೆ ಅನ್ಸುತ್ತೆ, ಅದು ಫೇಸ್ ಕಾಣಿಸ್ತಾ ಇಲ್ಲ. ಒಂದೇ ಜಾಗದಲ್ಲಿ ಎರಡು ಸಿಕ್ಕಿದೆ ನೋಡಿ, ಏನು ಸೈಜ್ ಇದೆ ನೋಡಿ. ಇವಾಗ ಹಾವು ತಂದಿದ್ದಾರೆ, ಇವಾಗ ಅದನ್ನ ಇದನ್ನು ಬಿಡೋಣ ಅಂತ ಹೋಗ್ತಾ ಇದೀವಿ. ಗೈಸ್ ನೋಡಿ, ಫೈನಲಿ ಎರಡು ಹಾವನ್ನ ರೆಸ್ಕ್ಯೂ ಮಾಡಿ ಈಗ ಇದು ಯಾವ್ದು ಫಾರೆಸ್ಟ್ ಅಣ್ಣ, ಕಾನಹಳ್ಳಿ ಫಾರೆಸ್ಟಿಗೆ ಬಿಡ್ತಾ ಇದೀವಿ. ಸೊ ಒಳಗೆ ಆನೆ ಇದಾವ ಏನೋ ನ್ಯೂಸ್ ಬಂದಿದೆ, ಅದಕ್ಕೆ ನಾವು ಇಲ್ಲೇ ಬಿಡ್ತಿದೀವಿ. ಸ್ವಲ್ಪ ಮುಂದೆ ಹೋಗೋಣ ಅಂತ. ನೋಡ್ತಿರ್ಬೋದು ನೀವೇ, ನಮ್ಮ ವಿನ್ಸಿ ಅಣ್ಣ ಅವರು 2 ಬಾಕ್ಸಲ್ಲಿ ಹಿಡ್ಕೊಂಡಿದ್ದಾರೆ ಹಾವನ್ನ. ಅಣ್ಣ ಕೈಗೆ ಏನು ಬೇಡವಾ ಸ್ಟಿಕ್ಕು? ತಂದಿಲ್ವಾ? ಆನೆ ನಿಂತಿರ್ತವೆ, ನೋಡ್ಕೊಳ್ಳಿ ಎಲ್ಲರೂ. ಹೋಗ್ತಿರ್ತಾವಲ್ಲ, ಹಾಂ ಹಾಂ, ಇಲ್ಲೇ ಬಿಡ್ತೀರಾ? ಸರಿ ರೀ. ಗೈಸ್ ನೋಡಿ ಏನು ಸೈಜ್ ಇದೆ ಗೈಸ್, ಸೀರಿಯಸ್ಲಿ ತುಂಬ ಹಳೇದು ಅನ್ಸುತ್ತಣ್ಣ ಇದು. ಹಾಂ, ಹೋಗ್ತಾನೆ ಇಲ್ಲ. ಅಣ್ಣ ಕುಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಎಲ್ಲಿ ದೂರ? ಆ ಕಡೆ ಹೋಗುತ್ತೆ, ಮತ್ತೆ ಮೇಲೆ ಹೋಗ್ತಿದೆ. ಅಂದ್ರೆ ನಾವು ಆ ಕಡೆ ಓಡಾಡಬಾರ್ದಲ್ಲ. ಸೊ ಫಸ್ಟ್ನೇ ಹಾವು ರಿಲೀಸ್ ಮಾಡಿದ್ವಿ, ಇದು ಇವಾಗ 2ನೇ ಹಾವು ಬಿಡ್ತಾ ಇದ್ವಿ. ನೋಡ್ತಿರ್ಬೋದು, ಇದು ಕೂಡ ಅದೇ ಸೈಜ್ ಇದೆ. ಯಾವ್ದು ದೊಡ್ಡದು? ಅದು ಅಲ್ವಾ? ಮತ್ತೆ ಮೇಲೆ ಹೋಯ್ತು, ಏನು ಹೋಗ್ತಾನೆ ಇಲ್ಲ ಗೈಸ್. ಇದು ತುಂಬಾ ಹಳೇದೆ ಹಾವು, ನೋಡ್ತಿರ್ಬೋದು, ನಮ್ಮನ್ನೇ ನೋಡ್ತದೆ. ಸೊ ಫೈನಲಿ ರಿಲೀಸ್ ಮಾಡಿದ್ವಿ, ರೆಸ್ಕ್ಯೂ ಅಲ್ಲ, ರೆಸ್ಕ್ಯೂ ಮಾಡಿದ್ನ ರಿಲೀಸ್ ಮಾಡಿದ್ವಿ ಗೈಸ್. ಸ್ಟಿಕ್ ಅಲ್ಲೇ ಆಯಿತು, ಅದಕ್ಕೆ ಇವಾಗ ಸುಸ್ತಾದಂಗಿದೆ. ಎಲ್ಲಿ ಸುಸ್ತು? ಹಾಂ, ಇವು ಹಳೇದೆ ಅಣ್ಣ. ಹೋಗೋ ಫೈನಲಿ 2ನೇ ಹಾವನ್ನು ನಾವು ರಿಲೀಸ್ ಮಾಡಿದ್ವಿ. ನೋಡ್ತಿರ್ಬೋದು, ಯಾಕೋ ಹೋಗ್ತಾ ಇಲ್ಲ ಅದು. ವೆದರಿಗೆ ಸೆಟ್ ಆಗುತ್ತಾ? ಸೊ ಈ ಥರ ನಿಂತ್ಕೊಂಡ್ರೆ ಡಬ್ಬ ಎಲ್ಲ ಅದಕ್ಕೆ ಡಬ್ಬದೊಳಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಗೈಸ್, ಬಾಟ್ಲು ತೊಗೊಳೋಣ ಅಂದರೆ ನಾವು ಪ್ಲಾಸ್ಟಿಕ್ನ ಹೊರಗಡೆ ಎಸೆಯಲ್ಲ. ಸೊ ನೋಡಿ, ಅದು ಹೋಗ್ತಾ ಇಲ್ಲ, ಅದಕ್ಕೆ ವಿನ್ಸೋಣ ಮತ್ತೆ ಸ್ವಲ್ಪ. ಗೈಸ್ ಫೈನಲಿ ಹೋಗ್ತದೆ ಅವು, ಅದೇ ಜಾಗ ಹುಡ್ಕೊಂಡು ಹೋಗ್ತಿದ್ದಲ್ಲ. ಅದೇ ಆನೆ ಬಂದಿರೋ ಇದೆಲ್ಲದೆ ಲದ್ದಿಯೆಲ್ಲ ಹಾಕಿದೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ನನ್ನ ವಿನ್ಸೇನ ಬೇಗನೆ ಬಂದ್ವಿ. ಈಗ ಫೈನಲಿ ಹಾವನ್ನ ರಿಲೀಸ್ ಮಾಡಿ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು, ಒಳ್ಳೆ ಕಾಡು. ಸೊ ಪ್ಲಾಸ್ಟಿಕ್ನ ಎಲ್ಲ ಎಸಿಬೇಡಿ, ಎಲ್ಲಿ ಬೇಕು ಅಲ್ಲೆಲ್ಲ ಎಸಿಬೇಡಿ, ದಯವಿಟ್ಟು ಪರಿಸರ ಉಳಿಸಿ. ಸೊ ಕಾನಹಳ್ಳಿ ಫಾರೆಸ್ಟ್ ಇದು, 1,000 ಎಕರೆ ಇದೆಯಂತೆ.